ಹಾಯ್ ವೀಕ್ಷಕರೇ, ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇದರದ್ದು ಹಲಸಿನಕಾಯಿಯದ್ದು ದೋಸೆ ನೋಡಿ. ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ದೋಸೆ ರೆಡಿ ಒಂದು ಹಾಕಿದ್ದೀನಿ ಕಾವಲಿಗೆ ನೋಡಿ. ದೋಸೆ ರೆಡಿಯಾಗಿದೆ. ತುಂಬ ಒಳ್ಳೆಯದಾಗ್ತದೆ ಹಲಸಿನಕಾಯಿಯ ದೋಸೆ ಬ್ರೇಕ್ಫಾಸ್ಟಿಗೆ. ಇವತ್ತು ನಾನು ಬ್ಲ್ಯಾಕ್ ಟೀ ಕುಡಿಯೋದು, ಅವರು ಮಾತ್ರ ಹಾಲು ಹಾಕಿದ ಟೀ ಕುಡಿಯುತ್ತಾರೆ. ಅವರಿಗೆ ಕೂಡ ಶುಗರ್ ಉಂಟು, ಶುಗರ್ ಹಾಕೋದು ನನಗೆ ಏನಿಲ್ಲ, ನಾನು ಅದು ಕುಡಿಯೋದು ನೋಡಿ. ಅದು ಈರುಳ್ಳಿ ಕೋಳಿಗಳಿಗೆ ನೋಡಿ. ಇದು ಅರಸಿನ ಎಲೆ, ನನಗೆ ಇನ್ನು ಆಟಿಯಲ್ಲಿ ಬೇಕಲ್ಲ ತಿಂಡಿ ಮಾಡಲಿಕ್ಕೆಲ್ಲ. ಅರಸಿನದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆಲ್ಲ ಒಳ್ಳೆಯದಲ್ವ, ಅದಕ್ಕೆ ಆಟಿಯಲ್ಲೆಲ್ಲ ಮಾಡಲಿಕ್ಕೆ ಉಂಟು ನೋಡಿ. ಇದು ನಾನು ಅಂಗಳದಲ್ಲೇ ಪಾಸುವಾಗ ನಮ್ಮ ಅಂಗಳದಲ್ಲಿರುವ ಪೇರಳೆ ಗಿಡ ಉಂಟು. ಪೇರಳೆ ಆಗಿದೆ, ಅದರಲ್ಲಿ ತುಂಬ ಹಣ್ಣಾಗುವ ಒಳ್ಳೆ ರುಚಿ ಉಂಟು ಆ ಪೇರಳೆ. ಅದು ನಮ್ಮ ಅಂಗಳದಲ್ಲಿಯೇ ಉಂಟು ನೋಡಿ. ಆದ ಕಾರಣ ನೋಡಿ, ನಮ್ಮದು ಪಪ್ಪಾಯಿ ಗಿಡ ನಾವು ಇದು ನೆಟ್ಟದ್ದಲ್ಲ, ನಾವು ಬಿಸಾಡಿದ ಬೀಜದಲ್ಲಿ ಆದ ಪಪ್ಪಾಯಿ ನೋಡಿ. ಅದಕ್ಕೆ ಒಂದು ಗೆಲ್ಲು ಕೂಡ ಬಂದಿದೆ, ಗೆಲ್ಲಲ್ಲಿ ಕೂಡ ಉಂಟು, ಪಪ್ಪಾಯಿ ಮರದಲ್ಲಿ ಕೂಡ ಉಂಟು. ತುಂಬ ಒಳ್ಳೆ ಟೇಸ್ಟ್ ಉಂಟು ಇದು ಪಪ್ಪಾಯಿ ನೋಡಿ. ಅದು ಕೂಡ ಪಪ್ಪಾಯಿ ಹೀಗೆ ನಾವು ಬಿಸಾಡಿದರೆ ಸಾಕು, ಅದು ಮರ ಆಗಿ ಆಗ್ತದೆ ಅದರಲ್ಲಿ ನೋಡಿ. ಈಗ ಇದು ನಾನು ಕೋಳಿಗಳಿಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ. ಫುಡ್ ರೆಡಿ ಆಯಿತು, ನಾನು ಮಾಡಿದ್ದೀನಿ ನೋಡಿ. ನಾನಲ್ಲಿ ಕೋಳಿಗಳ ಅವಸ್ಥೆ ನೋಡಿ, ನಾನು ತಿನ್ನಲಿಕ್ಕೆ ಹಾಕಲಿಕ್ಕೆ ಬಿಡುವುದಿಲ್ಲ ನನಗೆ, ಅಷ್ಟು ಹಾರುದು, ನನ್ನ ತಲೆಗೆಲ್ಲ ಹಾರ್ತವೆ ನೋಡಿ. ಹಾಕಿದ ಮೇಲೆ ತಿಂತವೆ, ಒಟ್ಟಾರೆ ಅದಕ್ಕೆ ಹಾಕಬೇಕು ಬೇಗ. ನಾನು ಹೋದ ಕೂಡಲೇ ಹಾಕಿದರೆ ಭಾರಿ ಖುಷಿ ನನಗೆಲ್ಲ. ಹಂಚಿ ಹಾಕುವಾಗ ತುಂಬ ಕಷ್ಟ ಆಗ್ತದೆ, ಒಂದು ಅದಕ್ಕೆ ಹಾಕುವಾಗ ನೋಡಿ. ಅದು ಇನ್ನೊಂದು ಗೂಡಲ್ಲಿ ಕೂಡ ಕೋಳಿ ಉಂಟು. ಆ ಕೋಳಿ ದೊಡ್ಡ ಕೋಳಿಗಳು, ಇದು ನೋಡಿ. ಇದು ಚಿಕ್ಕ ಕೋಳಿಗಳು, ಅದೇ ಗೂಡಲ್ಲಿರುವ ಚಿಕ್ಕ ಕೋಳಿಗಳು. ನಾನು 2 ಭಾಗ ಮಾಡಿದ್ದೇನೆ ಗೂಡನ್ನು. ಒಂದು ದೊಡ್ಡ ಕೋಳಿಗಳು, ಚಿಕ್ಕ ಕೋಳಿಗಳು. ಅದು ಕಚ್ಚಿಕೊಳ್ತವೆ. ದೊಡ್ಡ ಕೋಳಿಗಳು ಚಿಕ್ಕ ಮರಿಗಳಿಗೆಲ್ಲ ತಿನ್ನಲಿಕ್ಕೆ ಬಿಡೋದಿಲ್ಲ. ಇದು ಸಾಧಾರಣದ ಕೋಳಿಗಳು ನೋಡಿ. ಇದು ದೊಡ್ಡ ಕೋಳಿಗಳು, ಇದು ಆ ಚಿಕ್ಕ ಕೋಳಿಗಳಿಗೆ ಹಚ್ಚುತ್ತವೆ. ಅದಕ್ಕೆ ನಾನು ಬೇರೆ ಮಾಡಿದ್ದು ನೋಡಿ. ಇನ್ನು ಕೋಳಿಗಳಿಗೆ ತಿನ್ನಲಿಕ್ಕೆ ಹಾಕಿ ಆಯಿತು ವೀಕ್ಷಕರೇ. ಇನ್ನು ಪದಾರ್ಥಕ್ಕೆ ನಮಗೆ ಇವತ್ತು ಬೂತಾಯಿ ತಂದಿದ್ದಾರೆ, ಒಳ್ಳೆಯದುಂಟು ಬೂತಾಯಿ. ಒಂದು ಅರ್ಧ ಕೆಜಿ ತಂದಿದ್ದಾರೆ, 150 ರೂಪಾಯಿ, 300 ರೂಪಾಯಿ ಅಂತ ಕೆಜಿಗೆ. ಅದೇ ಅರ್ಧ ಕೆಜಿ ತಂದಿದ್ದಾನೆ. ಈಗ ಪದಾರ್ಥ ಉಂಟು, ನಿನ್ನೆದು ಮುಂಡೆದು ಪದಾರ್ಥ ಉಂಟು. ಇದನ್ನು ಈಗ ಉಪ್ಪು ಹಾಕಿ ಇಟ್ಟಿದ್ದೇನೆ ನೋಡಿ. ಹೊರಗೆ ಮಳೆ ಜೋರು ಬರ್ತಾ ಇದೆ. ಮಳೆ ಬಂದರೆ ಏನು ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಿನ್ನೆ ಹೂ ಕೂಡ ಕೊಯ್ಯಲಿಲ್ಲ ನೋಡಿ. ನನ್ನ ಹಸ್ಬೆಂಡ್ ಮುಡುಪಿಗೆ ಹೊರಟರು, ಅವರಿಗೆ BP ಅದು ಶುಗರಿಂದು ಮಾತ್ರೆ ಮುಗಿದಿದೆ ನೋಡಿ. ಇದು ಮಸಾಲೆ ಇದಕ್ಕೆ ಬೂತಾಯಿಗೆ ನೋಡಿ. ಇದು ಅದನ್ನು ಫ್ರೈ ಮಾಡಲಿಕ್ಕೆ, ಫ್ರೈ ಮಾಡಿ ಎಲ್ಲ ಕಡೆದೆಲ್ಲ ಆಗಿದೆ. ಇನ್ನು ನೋಡಿ ಅನ್ನ ಕುದೀತಾ ಇದೆ, ಫ್ರೈ ಮಾಡಲಿಕ್ಕೆ ಹಾಕ್ತೇನೆ ಟೊಮೆಟೊವನ್ನೆಲ್ಲ ಬೂತಾಯಿಗೆ. ಅದು ಎಣ್ಣೆಯಲ್ಲಿ ಫ್ರೈ ಮಾಡೋದು ನಾನು. ಅದನ್ನೇ ನಾನು ಇದು ಹಾಕೋದಿಲ್ಲ, ಅಂತ ತೆಂಗಿನ ತುರಿ ಹಾಕೋದಿಲ್ಲ. ಇವತ್ತು ಸ್ವಲ್ಪ ಹಾಕಿದೆ ನಾನು, ಉಳಿದದ್ದು ಅದಕ್ಕೆ ಹಾಳು ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಹಾಕಿ ಸ್ವಲ್ಪ ತೆಂಗಿನ ತುರಿ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಮಸಾಲ ಕೂಡ ಹಾಕಿ ಅದನ್ನು ಫ್ರೈ ಮಾಡಬೇಕು, ಮಸಾಲವನ್ನು, ಆಗ ಟೇಸ್ಟ್ ಬರ್ತದೆ. ನಾನು ಹಾಗೆ ಮಾಡೋದು. ಮಸಾಲವನ್ನು ನೆಡಿ ಮಸಾಲ ರೆಡಿ ಆಯಿತು. ತೆಳು ಮಾಡಿದ್ದೇನೆ, ದಪ್ಪ ಆಯ್ತಲ್ಲ, ತೆಳು ಮಾಡಿದ್ದೇನೆ. ಇನ್ನೂ ಕುದಿಬೇಕು ನೋಡಿ, ಜೋರು ಕುದೀತಾ ಇದೆ. ಇನ್ನು ಮೀನು ಹಾಕ್ತೇನೆ ನೋಡಿ. ಸ್ವಲ್ಪ ಮೀನು ನಾನು ಸ್ವಲ್ಪ ಮಾಡಿದ್ದು, ಮಸಾಲ ಎಲ್ಲ ಅದೆಲ್ಲರೂ ರುಚಿ ಬರೋದಿಲ್ಲ ನೋಡಿ. ಬೇಯ್ತಾ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಇದು ಹಾಕ್ತೇನೆ, ಅಂತ ಮೆಂತ್ಯ ಪುಡಿ ಹಾಕಬೇಕು. ಆಗ ಅದು ಮೆಂತ್ಯ ಪುಡಿ ಹಾಕಿದೆ, ಅದು ತುಂಬ ಪರಿಮಳ ಬರ್ತದೆ ಮೆಂತ್ಯ ಪುಡಿ ಹಾಕೋ. ಇನ್ನು ಬೂತೆ ಒಂದು ಸ್ಮೆಲ್ ಅಲ್ಲ, ವಾಸನೆ, ಅದು ಸ್ಮೆಲ್ಲು ಕೂಡ ಬರೋದಿಲ್ಲ ನೋಡಿ. ಆಯಿತು ವೀಕ್ಷಕರೇ, ಧನ್ಯವಾದಗಳು. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.